ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಮಂಡ್ಯ ಧ್ವಜ ದಂಗಲ್ಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರಚೋದನೆ ಕಾರಣ. ಎಚ್.ಡಿ.ಕೆ ವಿರುದ್ಧ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ. ಕುಮಾರಸ್ವಾಮಿ ತಪ್ಪು ಮಾಡಿದ್ರೆ ನೇಣಿಗೆ ಹಾಕಿ, ನೀವು ತಪ್ಪು ಮಾಡಿರೋದು ಪ್ರೂವ್ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳಿ, ಸರ್ಕಾರಕ್ಕೆ ಸವಾಲ್ ಹಾಕಿದ ಎಚ್.ಡಿ. ಕುಮಾರಸ್ವಾಮಿ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ್ರ ಸಿ.ಟಿ. ರವಿ. ಕೇಸರಿ ಕಲಿಯ ವಿರುದ್ಧ ಎಸ್ಪಿಗೆ ದೂರು ದಾಖಲಿಸಿದ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ. ಲಕ್ಷ್ಮಣ ಸವದಿಯನ್ನ ಬಿಜೆಪಿಗೆ ಮರಳಿ ತರುವ ಜವಾಬ್ದಾರಿ ಎಲ್ಲರ ಹೆಗಲ ಮೇಲಿದೆ. ಬಿಜೆಪಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯಿಂದ ಘೋಷಣೆ. ಕೇರಳ ಬಿಜೆಪಿ ಮುಖಂಡನ ಹತ್ಯೆ ಪ್ರಕರಣ. ಒಂದೇ ಕೇಸ್ನಲ್ಲಿ 15 ಜನ ಪಿಎಫ್ಐ ಸದಸ್ಯರಿಗೆ ಗಲ್ಲು ಶಿಕ್ಷೆ ಘೋಷಿಸಿದ ಕೇರಳ ಕೋರ್ಟ್. ವೀಕ್ಷಕರೇ, ಮೊದಲನೇ ಸುದ್ದಿ. ಹನುಮ ಧ್ವಜ ತೆರವು ಪ್ರಕರಣ ಜೆಡಿಎಸ್ ಪ್ರಚೋದನೆಯಿಂದಲೇ ಗಲಾಟೆ ಆಗಿದ್ದು ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ರು. ಮಂಡ್ಯ ಜಿಲ್ಲೆಯ ಕೆರೆಗೋಡುವಿನಲ್ಲಿ ವಿವಾದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಅಲ್ಲಿ ರಾಷ್ಟ್ರಧ್ವಜ ಅಥವಾ ಕನ್ನಡ ಧ್ವಜ ಹಾರಿಸಲು ಜಿಲ್ಲಾಡಳಿತ ಅನುಮತಿ ನೀಡಿ ಅದಕ್ಕೆ ಮುಚ್ಚಳಿಕೆ ಸಹ ಬರೆದುಕೊಡಲಾಗಿತ್ತು. ಯಾವುದೇ ಧರ್ಮದ ಪಕ್ಷದ ಬಾವುಟ ಹಾರಿಸಬಾರದು ಎಂದು ಸಹ ಷರತ್ತು ವಿಧಿಸಿದ್ರು. ಆದರೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡು ಹನುಮ ಧ್ವಜ ಹಾರಿಸಿದರು. ಅಂದರೆ ಅದರ ಅರ್ಥ ರಾಜಕೀಯ ಲಾಭಗೊಳಿಸಬೇಕೆಂಬುದಲ್ವೇ? ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಪ್ರಯತ್ನ ಎಂದು ಸಿದ್ದರಾಮಯ್ಯ ಕಿಡಿಕಾರಿದರು. ಗಾಂಧಿ ಪುಣ್ಯ ಸ್ಮರಣೆ ಹಿನ್ನೆಲೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅವರು ಶ್ರೀರಾಮಚಂದ್ರರ ಆದರ್ಶವನ್ನು ಸ್ಮರಿಸಿದ್ರು. ಮಹಾತ್ಮ ಗಾಂಧೀಜಿ ಸಾಯುವಾಗ ಹೇ ರಾಮ್ ಅಂತ ಉಚ್ಚಾರ ಮಾಡಿ ಪ್ರಾಣತ್ಯಾಗ ಮಾಡಿದ್ರು. ಶ್ರೀರಾಮಚಂದ್ರನ ಬಗ್ಗೆ ಅಪಾರವಾದ ಭಕ್ತಿ ನಂಬಿಕೆ ಇಟ್ಟಿದ್ರು. ಅದಕ್ಕೆ ಅವರು ಯಾವಾಗಲೂ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತಿದ್ರು. ನಾವದನ್ನು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಎಂದರು. ಶ್ರೀರಾಮಚಂದ್ರ ದಶರಥ ರಾಜನ ಹಾಗೂ ಕೌಸಲ್ಯ ದೇವಿಯ ಮಗ ಆಗಿದ್ದಾರೆ. ದಶರಥ ಮಹಾರಾಜರಿಗೆ 3 ಜನ ಹೆಂಡತಿಯರು. 3 ಪೈಕಿ ಕೌಶಲ್ಯ ದೇವಿಯ ಮಗ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯಸಭಾ ತ್ಯಾಗ ಮಾಡಿ ಸಹೋದರ ಭರತನಿಗೆ ಪಟ್ಟ ಕಟ್ಟಿ ಕಾಡಿಗೆ ಹೋಗ್ತಾರೆ. ಪತ್ನಿ ಸೀತೆ ಸಹೋದರ ಲಕ್ಷ್ಮಣ ಜೊತೆ ಕಾಡಿಗೆ ಹೋಗ್ತಾರೆ. 14 ವರ್ಷ ವನವಾಸ ಮಾಡ್ತಾರೆ ಎಂದರು. ಶ್ರೀರಾಮ ಅಂದರೆ ಸತ್ಯ ಪರಿಪಾಲನೆ ಮಾಡಿದವರು. ಶ್ರೀರಾಮಚಂದ್ರ ಎಲ್ಲ ಜಾತಿ ಧರ್ಮವನ್ನು ಸಮಾನವಾಗಿ ಕಾಣುತ್ತಿದ್ರು. ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತಿದ್ರು. ಅದಕ್ಕಾಗಿ ನಾವು ದೇಶ ಕರ್ನಾಟಕ ರಾಮರಾಜ್ಯ ಆಗಬೇಕಂತ ಅಂತೀವಿ ಅಷ್ಟೇ. ಅಷ್ಟರ ಮಟ್ಟಿಗೆ ರಾಮರ ಆದರ್ಶ ರಾಜ್ಯವನ್ನು ಶ್ರೀರಾಮಚಂದ್ರ ಕೊಡುತ್ತಿದ್ರು ಎಂದರು. ಜೈ ಶ್ರೀರಾಮ್ ಅಂತ ನಾವು ಹೇಳಲ್ವಾ? ಜೈ ಶ್ರೀರಾಮ್ ಎಂಬುದು ಒಂದು ಸ್ಲೋಗನ್ ಅಲ್ಲ. ನಾನು ಹೇಳ್ತೀನಿ, ಕೆಲವರು ಜೈ ಶ್ರೀರಾಮ್ ಸ್ಲೋಗನ್ ತಮ್ಮ ಸ್ವತ್ತು ಅಂದ್ಕೊಂಡಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಏನು, ಮಂಡ್ಯ ಜಿಲ್ಲೆಯ ಜನರ ನೆಮ್ಮದಿ ಹಾಳು ಮಾಡಲು ಮಾಜಿ ಸಿಎಂ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಮುಂದಾಗಿರುವುದು ನೋವು ತಂದಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಚಲವರಾಯಸ್ವಾಮಿ ಕೂಡ ಕಿಡಿಯನ್ನು ಕಾರಿದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರು ಈ ಹನುಮ ಧ್ವಜ ವಿಚಾರದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ ಬಳಿಕ ಅಲ್ಲಿ ಮಂಡ್ಯಕ್ಕೆ ಬಂದ್ಬಿಟ್ಟು ಪ್ರಚೋದನೆ ಮಾಡಿದ್ರು ಅಂತ ಆರೋಪವನ್ನು ಸಿಎಂ ಸಿದ್ದರಾಮಯ್ಯ ಅವರು ಚಲವರಾಯಸ್ವಾಮಿ ಅವರು ಮಾಡವ್ರೆ. ಇದು ಎಲ್ಲೆಲ್ಲಿಗೆ ಹೋಗ್ತಿರಿ ಕತ್ತದನ್ನು ನೋಡಬೇಕು. ಮುಂದಿನ ಸುದ್ದಿ ಅದಕ್ಕೆ ಸಂಬಂಧಪಟ್ಟಿದ್ದು. ಮಂಡ್ಯ ಜಿಲ್ಲೆಯ ಕೆರೆಗೋಡಿನಲ್ಲಿ ಹನುಮ ಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಎನ್ ಚಲವರಾಯಸ್ವಾಮಿ ಮಾಡಿರುವ ಆರೋಪಗಳಿಗೆ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ತೀಕ್ಷ್ಣ ತಿರುಗೇಟು ನೀಡಿದ್ದಾರೆ. ಧ್ವಜ ತೆರವು ವಿಚಾರವಾಗಿ ಸರ್ಕಾರವೇ ನಕಲಿ ದಾಖಲೆ ಸೃಷ್ಟಿಸಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಕೆರೆಗೋಡಿನ ಬಸ್ ನಿಲ್ದಾಣದ ಧ್ವಜಸ್ತಂಭ ಸ್ಥಾಪನೆಗೆ ಮನವಿ ಮಾಡಿದ್ದ ಗೌರಿಶಂಕರ್ ಸೇವಾ ಟ್ರಸ್ಟ್ ಯಾವ ಧ್ವಜ ಅಂತ ಹೇಳಿರಲಿಲ್ಲ. ಅದಕ್ಕೆ ಅನುಮತಿ ನೀಡಲಾಗಿತ್ತು. ಈಗ ಸರ್ಕಾರವೇ ನಕಲಿ ದಾಖಲೆ ಸೃಷ್ಟಿಸಿ ಮಾಡಿಕೊಂಡು ಆರೋಪ ಮಾಡ್ತಿದೆ ಎಂದು ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಗೌರಿಶಂಕರ್ ಟ್ರಸ್ಟ್ಗೆ ನವೆಂಬರ್ ತಿಂಗಳಲ್ಲಿ ಅನುಮತಿ ನೀಡಲಾಗಿತ್ತು. ಇಂಥದೇ ಧ್ವಜ ಎಂದು ಎಲ್ಲಿಯೂ ಉಲ್ಲೇಖಿಸಿರಲಿಲ್ಲ. 2023 ಡಿಸೆಂಬರ್ 29ರಂದು ಮತ್ತೆ ಹೊಸ ಅರ್ಜಿ ತೆಗೆದುಕೊಂಡಿದ್ದಾರೆ. ಅದನ್ನು ತಿದ್ದುಕೊಂಡಿದ್ದಾರೆ. ಇದರಲ್ಲಿ ತ್ರಿವರ್ಣ ಧ್ವಜ, ಕನ್ನಡ ಧ್ವಜ ಹಾಕಲು ಅನುಮತಿ ನೀಡಿದ್ದೇವೆ ಎಂದಿದೆ. ಜನವರಿ ತಿಂಗಳಲ್ಲಿ ಪತ್ರ ಸೃಷ್ಟಿ ಮಾಡಿಕೊಳ್ಳಲಾಗಿದೆ. ಮುಚ್ಚಳಿಕೆಯಲ್ಲಿರುವ ಹೆಸರು, ಅರ್ಜಿಗಳನ್ನು ಬೇರೆ ಬೇರೆ ಹೆಸರುಗಳಿವೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಕೆಂಪೇಗೌಡ ಕುವೆಂಪು ಪ್ರತಿಮೆ ಸ್ಥಾಪನೆ ಸಂಬಂಧ ಅರ್ಜಿ ಹಾಕಿಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. 5 ವಾರ ಒಂದು ಷರತ್ತು ಹಾಕಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಭಾಷಣದಲ್ಲಿ ಬೆಂಕಿ ಹಚ್ಚಿ ಫ್ಲೆಕ್ಸ್ ಹರಿಯಿರಿ ಅಂತ ಹೇಳಿಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಎಂಬುದು ಆಗ್ರಹಿಸಿದೆ ಅಷ್ಟೇ. ಕೆರೆಗೋಡಿನ ಜನತೆ ಜನವರಿ 26ರಂದು ರಾಷ್ಟ್ರಧ್ವಜ ಹಾರಿಸಿದ್ದಾರೆ ವಿನಃ ಸರ್ಕಾರ ಅಲ್ಲ. ಕಾಂಗ್ರೆಸ್ ಶಾಸಕರನ್ನು ಕರೆದಿಲ್ಲ ಎಂದು ಈ ಗಲಾಟೆ ಆರಂಭವಾಗಿದೆ ಎಂದು ಅವರು ದೂರಿದ್ದಾರೆ. ಅಲ್ಲದೆ ಚಲವರಾಯಸ್ವಾಮಿ ಆರೋಪಗಳಿಗೆ ತಿರುಗೇಟು ನೀಡಿರುವಂಥ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದರೆ ನನ್ನ ನೇಣಿಕೆ ಹಾಕಿ, ನೀವು ತಪ್ಪು ಮಾಡಿದರೆ ಏನು ಮಾಡಬೇಕು ಹೇಳಿ ಅಂತ ಕೆರೆಗೋಡು ಪ್ರಕರಣ ತನಿಖೆ ಆಗ್ರಹಿಸಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸವಾಲನ್ನು ಹಾಕವ್ರೆ. ಈ ಕುಮಾರಸ್ವಾಮಿ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಆಚೆ ಮಾಡಿಬಿಟ್ಟವ್ರೆ. ಇಲ್ಲೆಲ್ಲರಿಗೂ ಗೊತ್ತಿರೋ ವಿಚಾರ. ತಪ್ಪು ಯಾರ್ದು ಅಂತ ತನಿಖೆ ಆಗಲಿ. ನಾನೆಲ್ಲೂ ಕೂಡ ಫ್ಲೆಕ್ಸ್ ಹರಿರಿ, ಬ್ಯಾನರ್ ಹರಿದಾಕಿ ಅಂತ ಪ್ರಚೋದನೆ ಮಾಡಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೀನಿ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದು ನನ್ನ ಕರ್ತವ್ಯ. ನಾನು ಜನಪ್ರತಿನಿಧಿ ಆಗಿದ್ದೀನಿ ಅನ್ನೋದು ಅವರ ಮಾತಾಗಿದೆ. ಈಗ ನಾನು ತಪ್ಪು ಮಾಡೋರು ನಾನು ನೇಣಿಗೆ ಹಾಕಿ ಅಂತ ಹೇಳೋರೆ. ಅವ್ರ ಮಾತಲ್ಲಿ ಕ್ಲಾರಿಟಿ ಇದೆ. ಮುಂದಿನ ಸುದ್ದಿ. ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿನ ಹನುಮ ಧ್ವಜ ವಿವಾದ.
ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕ ಸಿಟಿ ರವಿ ವಿರುದ್ಧ ದೂರು ದಾಖಲಾಗಿದೆ. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆಂದು ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಸಿಟಿ ರವಿ ವಿರುದ್ಧ ಮಂಡ್ಯ ಎಸ್ಪಿಗೆ ದೂರು ನೀಡಿದ್ದಾರೆ. ಸುದ್ದಿ ಸಂಸ್ಥೆಯೊಂದಕ್ಕೆ ಹಿಂದಿ ಭಾಷೆಯಲ್ಲಿ ನೀಡಿದ ಹೇಳಿಕೆಯಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ, ಹನುಮ ಧ್ವಜ ಇಳಿಸಿ ತಾಲಿಬಾನ್ ಧ್ವಜ ಹಾರಿಸಲಾಗಿದೆ ಎಂದು ಸಿಟಿ ರವಿ ಹೇಳಿಕೆ ನೀಡಿದ್ದಾರೆಂದು ಮಂಡ್ಯ ಎಸ್ಪಿ ಯತೀಶ್ ಅವರಿಗೆ ಲಿಖಿತ ದೂರು ನೀಡಿದ್ದಾರೆ. ಬಳಿಕ ಮಾತನಾಡಿದ ನರೇಂದ್ರ ಸ್ವಾಮಿ, ಬಿಜೆಪಿ ಸರ್ಕಾರಕ್ಕೆ ರಾಜ್ಯದಲ್ಲಿ ಮೊದಲು ಬೀಜ ಹಾಕಿದ್ದೆ ನಾನು. 2008ರಲ್ಲಿ ಪಕ್ಷೇತರನಾಗಿ ಗೆದ್ದಾಗ ಸಿಟಿ ರವಿ ಕಾಲ್ ಮಾಡಿದ್ದ. ಸಿಟಿ ರವಿ ಎಷ್ಟು ಬಾರಿ ಕಾಲ್ ಮಾಡಿದ್ದಾನೆ ಅಂತ ನನಗೆ ಗೊತ್ತು. ನನ್ನನ್ನು ಕರೆದು ಸರ್ಕಾರ ರಚನೆ ಮಾಡೋದಕ್ಕೆ ಮಾತನಾಡಿದ್ದ. 2008ರಲ್ಲಿ ನಮ್ಮಿಂದಲೇ ಮೊದಲು ಬಿಜೆಪಿ ಸರ್ಕಾರ ಬಂದಿದ್ದು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬೀಜ ಹಾಕಿದ್ದೆ ನಾನು. ಸೀಡ್ಲೆಸ್ ಯಾರು ಅಂತ ಈಗ ಹೇಳಿ ಎಂದು ಸಿಟಿ ರವಿ ತಿರುಗೇಟು ನೀಡಿದರು. ಅಲ್ಲದೆ ಸಚಿವ ಸ್ಥಾನಕ್ಕೆ PM ನರೇಂದ್ರ ಸ್ವಾಮಿ ಹೇಳಿಕೆ ಕೊಡುತ್ತಿದ್ದಾರೆ ಎನ್ನುವ ಸಿಟಿ ರವಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ನರೇಂದ್ರ ಸ್ವಾಮಿ, ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ, ಅದು ನಿಮಗೆ ಯಾಕೆ, ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ರಾಹುಲ್ ಗಾಂಧಿ ಯಾರ ಬಳಿ ಬೇಕಾದ್ರೂ ನಾನು ಕಿತ್ತಾಡ್ತೀನಿ, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಕೂಗಾಡಿದ್ರು. ಅಲ್ಲದೆ ಸಚಿವ ಚಲುವರಾಯಸ್ವಾಮಿ ಜೊತೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನರೇಂದ್ರ ಸ್ವಾಮಿ, ಬಿಜೆಪಿ ನಾಯಕರನ್ನು ಟೀಕಿಸುವ ಭರದಲ್ಲಿ ಅವಾಚ್ಯ ಶಬ್ದ, ಅಸಂಸದೀಯ ಪದವನ್ನು ಕೂಡ ಬಿಜೆಪಿಗರ ವಿರುದ್ಧ ಬಳಸಿದ್ರು. ಅದು ಕೂಡ ಒಂದಷ್ಟು ಕಾಂಟ್ರವರ್ಸಿ ಆಯಿತು. ಇನ್ನು ಮುಂದಿನ ಸುದ್ದಿ, ಸರ್ಕಾರಿ ಜಾಗದಲ್ಲಿ ಧರ್ಮ ರಾಜಕೀಯ ಧ್ವಜಕ್ಕೆ ಅನುಮತಿ ಇಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಮಂಡ್ಯ ಹನುಮ ಧ್ವಜ ವಿವಾದ ಕುರಿತಾಗಿ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಸರ್ಕಾರಿ ಜಮೀನಿನಲ್ಲಿ ರಾಷ್ಟ್ರಧ್ವಜ ಹಾಗೂ ಕನ್ನಡ ಧ್ವಜ ಹಾರಿಸ್ತೇವೆ ಅಂತ ಅನುಮತಿ ಪಡೆದಿದ್ದಾರೆ, ಆದರೆ ಹನುಮ ಧ್ವಜ ಹಾರಿಸಿದ್ದಾರೆ ಎಂದರು. ಧ್ವಜ ಹಾರಿಸಲು ಪಂಚಾಯಿತಿಯಿಂದ ಅನುಮತಿ ಪಡೆಯುವ ಸಂದರ್ಭದಲ್ಲಿ ನಿಬಂಧನೆಗಳನ್ನು ಹಾಕಲಾಗಿದೆ, ಅದಕ್ಕೆ ಮುಚ್ಚಳಿಕೆಯನ್ನು ಕೂಡ ಬರೆದು ಕೊಟ್ಟಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕನ್ನಡ ಧ್ವಜ ಹಾಕ್ತೀವಿ ಎಂದು ಹೇಳಿದ್ದಾರೆ. ಯಾವುದೇ ರಾಜಕೀಯ ಧರ್ಮದ ಧ್ವಜ ಹಾರಿಸಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ ಎಂದರು. ಹೀಗಿದ್ದರೂ ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಿದ್ದಾರೆ. ಇದನ್ನು ಪ್ರಶ್ನಿಸಿದರೆ ಹನುಮ ನಮ್ಮ ದೇವರು ಅಂತಾರೆ. ಅವರಿಗೆ ಹೇಗೆ ದೇವರು, ನಮಗೂ ಹಾಗೆ ದೇವರು. ಆದರೆ ನಿಯಮಾವಳಿ ಪ್ರಕಾರ ಸರ್ಕಾರಿ ಜಾಗದಲ್ಲಿ ಬೇರೆ ಧ್ವಜ ಹಾರಿಸಬಾರದು ಅಂತಿದೆ ಎಂದು ಸ್ಪಷ್ಟಪಡಿಸಿದರು. ಹೀಗಾಗಿ ಅಂಬೇಡ್ಕರ್ ಸೇನೆ ಅಥವಾ ಬೇರೆಯವರು ಹೋಗಿ ನಮ್ಮ ಧ್ವಜ ಹಾಕ್ತೀವಿ ಅಂತಾರೆ. ನಮ್ಮ ಮನೆ ಮೇಲೆ ನಮ್ಮ ಧರ್ಮದ ಧ್ವಜ ಹಾಕ್ತೀವಿ, ಯಾರು ತಡಿತೀರಾ? ಆದರೆ ಸರ್ಕಾರಿ ಜಾಗದಲ್ಲಿ ಹಾರಿಸ್ತೀವಿ ಅಂತ ಮುಗಿಬಿಟ್ಟಿದ್ದಾರೆ. ನಾವೆಲ್ಲ ಸರ್ಕಾರಿ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತ CM ಹಾಗೂ ನಾವೆಲ್ಲ ಪ್ರಮಾಣ ಮಾಡಿದ್ದೇವೆ ಎಂದರು. ಇನ್ನು ವಿಚಾರವಾಗಿ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್, ಜಗತ್ತಿನ ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ದೇಶದ ರಾಷ್ಟ್ರಧ್ವಜ ವಿರುದ್ಧ ಪ್ರತಿಭಟನೆ ಮಾಡಿದ ಇತಿಹಾಸವಿಲ್ಲ. ಆದರೆ ಕರ್ನಾಟಕ ಬಿಜೆಪಿ ಹಾಗೂ ಜಾತ್ಯತೀತ ಜನತಾದಳದ ನಾಯಕರು ನಮ್ಮದೇ ದೇಶದ ತ್ರಿವರ್ಣ ಧ್ವಜದ ವಿರುದ್ಧ ಪಾದಯಾತ್ರೆ ಮಾಡುವ ಮೂಲಕ ಮಹಾ ದೇಶದ್ರೋಹಿಗಳು ಎಂದು ನಿರೂಪಿಸಿದರು. ತಿರಂಗ ಕಂಡರೆ ಕೈ ಮುಗಿಯುವ ಬದಲು ಕಲ್ಲೆಸೆಯುವ ಬಿಜೆಪಿಗೆ ಈ ದೇಶದಲ್ಲಿರಲು ಅರ್ಹತೆ ಇಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಕಾಂಗ್ರೆಸ್ಸು. ಧ್ವಜದಂಗಲ್ ಎಲ್ಲ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ. ಇನ್ನು ಮುಂದಿನ ಸುದ್ದಿ, ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿನ ಹನುಮ ಧ್ವಜ ಹಾಗೂ ರಾಷ್ಟ್ರಧ್ವಜ ವಿವಾದ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಾರಿಸಲಾದ ಹಸಿರು ಬಾವುಟ ವೈರಲ್ ಆಗಿದ್ದು, ಹಸಿರು ಬಾವುಟ ತೆಗೆಸುವ ತಾಕತ್ ನಿಮಗೆ ಇಲ್ಲವಾ ಎಂದು ಬಿಜೆಪಿ ನಾಯಕರು ಟ್ವೀಟ್ ಮಾಡಿ ಸವಾಲು ಹಾಕಿದರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪೊಲೀಸರು ಚಾಂದಿನಿ ಚೌಕ್ನ BBMP ಧ್ವಜಸ್ತಂಭದಲ್ಲಿದ್ದ ಹಸಿರು ಬಾವುಟವನ್ನು ತೆರವು ಮಾಡಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ BBMP ಧ್ವಜಸ್ತಂಭದಲ್ಲಿದ್ದ ಹಸಿರು ಬಾವುಟ ಹಾರಾಡ್ತಿರುವುದನ್ನು ವಿಕ್ಕಿ ಎನ್ನುವರು ಟ್ವೀಟ್ ಮಾಡಿದರು. ಈ ಬಾವುಟ ಯಾವ ಧರ್ಮದ್ದು ಎಂದು ಕೈ ನಾಯಕರು ಉತ್ತರಿಸಬೇಕು. ಹಸಿರು ಬಾವುಟ ತೆಗೆಸುವ ತಾಕತ್ ನಿಮಗೆ ಇಲ್ವಾ ಎಂದು ಗ್ರಾಮಸ್ಥರ ಮೇಲೆ ಮಾತ್ರ ನಿಮ್ಮ ಹಟ್ಟಾಸವೆ ಎಂದು ಬರೆದುಕೊಂಡಿದ್ರು. ಇದರ ಬೆನ್ನಲ್ಲೇ ಈ ಬಗ್ಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಹ ಟ್ವೀಟ್ ಮಾಡಿ, ಪೂರ್ವ ವಿಭಾಗದ DCP ಅವರೇ, ಶತ್ರು ದೇಶದ ಬಣ್ಣ ಹೋಲುವ ಧ್ವಜ ಹಾರಾಟ ಸಾರ್ವಜನಿಕ ಪ್ರದೇಶದಲ್ಲಿ ಧ್ವಜ ನಿಯಮಕ್ಕೆ ವಿರುದ್ಧವಾದುದು ಅಲ್ಲವೇ? ಶಿವಾಜಿನಗರ ಇರುವುದು ಭಾರತದಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲ ಎಂದು ಬರೆದುಕೊಂಡಿದ್ದರು. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾಗೂ ರಾಷ್ಟ್ರಧ್ವಜ ವಿವಾದ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಹನುಮ ಧ್ವಜವನ್ನು ತೆರವುಗೊಳಿಸಿ ರಾಷ್ಟ್ರಧ್ವಜ ಹಾರಿಸಿ ಶಾಂತಿ ಕಾಪಾಡಲು ಪೊಲೀಸರು ಮುಂದಾಗಿದ್ದರು. ಆದರೂ ಸಹ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದಾದ ಬೆನ್ನಲ್ಲೇ ಕೇಸರಿ ಧ್ವಜ, ಹಸಿರು ಧ್ವಜ ವಿವಾದ ಬೆಂಗಳೂರಿಗೂ ಹಬ್ಬಿದೆ. ಈಗ ಅದನ್ನು ತೆಗೆಸಿ, ಹಸಿರು ಬಾವುಟನ್ನು ತೆಗೆಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ. ಗುಡ್. ಇದು ಸಾರ್ವಜನಿಕರು ಮಾಡಬೇಕಾಗಿರೋ ಪ್ರಶ್ನೆ. ಗಲಾಟೆ ಕಿತ್ತಾಟ ಮಾಡೋದ್ರ ಬದಲು ನೀವು ಹನುಮ ಧ್ವಜ ತೆಗೆಸ್ತೀರಾ ಅಂದರೆ ಹಸಿರು ಬಾವುಟನ್ನು ತೆಗೆಸಿ ಅಂತ ಹೇಳೋರೆ ತೆಗೆಸೋರು ಪೊಲೀಸರು. ಅಲ್ಲೂ ಕೂಡ ರಾಷ್ಟ್ರಧ್ವಜ ಹಾರಾಟವಾಗಿದೆ. ಇನ್ನು ಮುಂದಿನ ಸುದ್ದಿ, ಲಕ್ಷ್ಮಣ ಸವದಿಯವರನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ಎಲ್ಲರ ಹೆಗಲಿಗಿದೆ. ನಾನಿರಬಹುದು, ಈರಣ್ಣ ಕಡಾಡಿ, ಮಾಂತೇಶ್ ದೊಡ್ಡಗೌಡರ, ರಮೇಶ್ ಕತ್ತಿ ಎಲ್ಲರೂ ಸೇರಿ ಜಿಲ್ಲೆ ಎಲ್ಲ ನಾಯಕರ ಮೇಲಿದ್ದು ಸವದಿ ಬಿಜೆಪಿಗೆ ಬಂದರೆ ಅನುಕೂಲ ಆಗುತ್ತೆ ಎಂದು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಲಕ್ಷ್ಮಣ ಸವದಿಯನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ಎಲ್ಲರ ಹೆಗಲಿಗಿದೆ. ಈ ಬಗ್ಗೆ ಸವದಿ ಅವರು ಒಪ್ಪಿಗೆ ಕೊಡಬೇಕು. ಕೇಂದ್ರದ ಮುಖಂಡರ ಜೊತೆ ಚರ್ಚೆ ಆಗಬೇಕು. ಸವದಿ ಅವರು ಬರಲಿ ಅನ್ನೋದು ನಮ್ಮ ಆಶಯ. ಬಂದರೆ ಪಕ್ಷಕ್ಕೆ, ಬೆಳಗಾವಿ ಜಿಲ್ಲೆಗೆ ಒಳ್ಳೆಯದಾಗುತ್ತೆ. ನಮ್ಮ ಪಕ್ಷದಿಂದ ಹೊರ ಹೋದವರಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ. ಸವದಿಯವರಿಗೆ ನಾವು ಕೂಡ ಆಹ್ವಾನ ಕೊಟ್ಟಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಅದೇ ರೀತಿ ಎಷ್ಟು ಜನ BJPಗೆ ಬರ್ತಾರೆ ಅಂತ ಹೇಳಲು ಆಗಲ್ಲ.
ಬಿಟ್ಟು ಹೋದವರು ಎಲ್ಲರೂ ಬರಬಹುದು. ಯಾಕೆಂದರೆ BJPಯಲ್ಲಿದ್ದವರು ಹೊರಗೆ ಇರುವುದು ಕಷ್ಟ. ಹೀಗಾಗಿ ನಮ್ಮ ಪಕ್ಷಕ್ಕೆ ಬರ್ತಾರೆ. ಚುನಾವಣೆಗೆ ಮೊದಲು ಸವದಿ ಅವರು ಪಕ್ಷಕ್ಕೆ ಬಂದರೆ ಒಳ್ಳೆಯದಾಗುತ್ತೆ. ಸವದಿ ಅವರು ಪಕ್ಷಕ್ಕೆ ಬರಲು ಒಲವು ತೋರಿಸಬಹುದು ಅನಿಸುತ್ತೆ. ಅವರು ಬರುವವರೆಗೆ ಪಾಸಿಟಿವ್ ಇದ್ದಾರೆ ಅಂತಲೇ ಹೇಳ್ತಾ ಹೋಗೋದು ಎದುರು. ಒಟ್ಟಾರೆ ಜಗದೀಶ್ ಶೆಟ್ಟರ್ BJP ಸೇರ್ಪಡೆಯಾದ ಬಳಿಕ ಶತಾಯಗತಾಯ ಲಕ್ಷ್ಮಣ್ ಸವದಿ ಅವರನ್ನು ಕೂಡ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕ್ಕೆ ಎಲ್ಲ ಕಡೆ ಲೆಕ್ಕಾಚಾರಗಳು ನಡೀತಾವೆ. ಲಕ್ಷ್ಮಣ್ ಸವದಿ ಅವ್ರು ನೋಡಿದ್ರೆ ಮೇಲಿನ ಮೇಲೆ ನಮ್ಮ ಫೋನ್ ಬರ್ತಾನೆ ಇದೆ ಅಂತ ಅವರೇ. ರಮೇಶ್ ಕತ್ತಿಯವರು ಆ ಬಗ್ಗೆ ಮಾತಾಡೋರೆ. ಏನೆಲ್ಲ ಆಗುತ್ತೆ ನೋಡಬೇಕು. ಏನು ಬೇಕಾದ್ರೆ ಆಗ್ಬೋದು. ಜನಾರ್ದನ್ ರೆಡ್ಡಿ ಅವರು ನಮ್ಮ ಬೆಂಬಲನೂ BJPಗೆ ಅಂತ ಹೇಳ್ಕೊಂಡವ್ರೆ, ನೋಡಬೇಕು. ಇನ್ನು ಮುಂದಿನ ಸುದ್ದಿ. ಕಳೆದ 24 ಗಂಟೆಗಳಿಂದ ಜಾರ್ಖಂಡ್ CM ಹೇಮಂತ್ ಸೊರೇನ್ ಯಾರ ಕೈಗೆ ಕೂಡ ಸಿಗುತ್ತಿಲ್ಲ. ಅವರು ನಾಪತ್ತೆಯಾಗಿದ್ದಾರೆ ಎಂದು BJP ಘೋಷಿಸಿತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಜಾರ್ಖಂಡ್ CM ಹೇಮಂತ್ ಸೊರೇನ್ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ ಎಂದು BJP ಹೇಳಿತು. BJP ನಾಯಕರ ಹೇಳಿಕೆ ಬೆನ್ನಲ್ಲೇ ಜಾರ್ಖಂಡ್ CM ಹೇಮಂತ್ ಸೊರೇನ್ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲೇ ಕಾಣಸಿಕ್ಕಿದ್ದಾರೆ. ಕಳೆದ ಭಾನುವಾರ ಹೇಮಂತ್ ಸೊರೇನ್ ಅವರು ದಿಲ್ಲಿಯಲ್ಲಿ ಇದ್ದರು. ಆ ಬಳಿಕ ಅವರು ಎಲ್ಲಿಗೆ ಹೋದರು ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಒಂದು ಕಡೆ ED ಅಧಿಕಾರಿಗಳು ಜಾರ್ಖಂಡ್ CM ಅವರನ್ನು ಪತ್ತೆ ಮಾಡಲು ಹುಡುಕಾಟ ನಡೆಸಿದರು. ಇಷ್ಟೆಲ್ಲ ಆದ ಬಳಿಕ ಮಂಗಳವಾರ ಮಧ್ಯಾಹ್ನದ ವೇಳೆಗೆ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ಹೇಮಂತ್ ಸೊರೇನ್ ಕಾಣಿಸಿಕೊಂಡರು. ತಮ್ಮ ಮನೆಯಲ್ಲಿ ಶಾಸಕರ ಜೊತೆ ಹೇಮಂತ್ ಸೊರೇನ್ ಸಭೆ ನಡೆಸಿದರು. ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಸಾರಥ್ಯ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ಮಹಾಗಠಬಂಧನ ಮೈತ್ರಿ ಸರ್ಕಾರವಿದೆ. ಕಳೆದ ಭಾನುವಾರ ಜಾರ್ಖಂಡ್ ರಾಜಕೀಯದಲ್ಲಿ ಭಾರೀ ಸಂಚಲನ ಉಂಟಾಯಿತು. ದಿಲ್ಲಿಯಲ್ಲಿ ಇರುವ ಹೇಮಂತ್ ಸೊರೇನ್ ನಿವಾಸದ ಬಳಿ ನಿಲ್ಲಿಸಿದ ಸೊರೇನ್ ಅವರ BMW ಕಾರ್ನಲ್ಲಿ ED ಅಧಿಕಾರಿಗಳಿಗೆ 36 ಲಕ್ಷ ರೂಪಾಯಿ ನಗದು ಹಣ ಸಿಕ್ಕಿತ್ತು. ಈ ಹಣದ ಮೂಲವೇನು ಎಂದು ವಿಚಾರಿಸಲು ED ಅಧಿಕಾರಿಗಳು ಹೇಮಂತ್ ಸೊರೇನ್ ಅವರ ದಿಲ್ಲಿ ನಿವಾಸ ಹಾಗೂ ದಿಲ್ಲಿಯ ಜಾರ್ಖಂಡ್ ಭವನದಲ್ಲಿ ಹುಡುಕಾಟ ನಡೆಸಿದರು. ಆದರೆ ಸೊರೇನ್ ಎಲ್ಲಿಯೂ ಸಿಕ್ಕಿರಲಿಲ್ಲ. ಈ ನಡುವೆ ಜಾರ್ಖಂಡ್ನ ಆಡಳಿತ ಪಕ್ಷ ಜಾರ್ಖಂಡ್ ಮುಕ್ತಿ ಮೋರ್ಚಾ ತನ್ನ ಶಾಸಕರಿಗೆ ರಾಜಧಾನಿಗೆ ಆಗಮಿಸುವ ಸೂಚನೆ ನೀಡಿತು. ರಾಜ್ಯ ರಾಜಕಾರಣದಲ್ಲಿ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ BJP ಸಂಸದ್ ನಿಶಾಂತ್ ದುಬೆ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಸೊರೇನ್ ಅವರನ್ನ ನೂತನ CM ಆಗಲಿದ್ದಾರೆ ಅಂತ ಹೇಳ್ಬಿಟ್ಟಿದ್ರು. ಯಾಕಂದರೆ ಕಾಣೆ ಆಗ್ಬಿಟ್ಟಿದ್ರಲ್ಲ ಹೇಮಂತ್ ಸೊರೇನು, ಎಲ್ಲಿ ಹುಡುಕೊಂಬರೋದವ್ರನ್ನ. ಎಷ್ಟು ದಿನ ಅಂತ ಮುಖ್ಯಮಂತ್ರಿ ಇದ್ದ ರಾಜ್ಯ ಇರುತ್ತೆ. ಈಗ ಅವ್ರ ಪತ್ನಿನ CM ಆಗಿ ಮಾಡಬೇಕು ಅಂತೆಲ್ಲ ಲೆಕ್ಕಾಚಾರ ನಡೆಸಿದ್ರು. ಆ ರೇಗಾಕಿ ಪ್ರತ್ಯಕ್ಷರಾಗವ್ರೆ. ಹೆಸರಿನ ಮುಂದಿನ ಸುದ್ದಿ. ಕೇರಳದ BJP ಮುಖಂಡ ರಂಜಿತ್ ಶ್ರೀನಿವಾಸನ್ ಅವರನ್ನ ಹತ್ಯೆಗೈದ ಆರೋಪದ ಮೇಲೆ 15 ಮಂದಿ PFI ಸದಸ್ಯರಿಗೆ ಕೇರಳ ನ್ಯಾಯಾಲಯ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಿದೆ. 2021 ಡಿಸೆಂಬರ್ನ ಅಲಪ್ಪುಳ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ OBC ವಿಭಾಗದ ನಾಯಕ ರಂಜಿತ್ ಶ್ರೀನಿವಾಸ್ ಅವರ ಹತ್ಯೆಗೆ ಸಂಬಂಧಿಸಿದಂತೆ ಈಗ ನಿಷೇಧಿತ ಇಸ್ಲಾಂ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದೊಂದಿಗೆ ಸಂಬಂಧ ಹೊಂದಿರುವ 15 ಮಂದಿಗೆ ಕೇರಳ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ. ಮಾವೇಲಿಕ್ಕರ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ವಿಜಿ ಶ್ರೀದೇವಿ ಅವರು ಈ ಶಿಕ್ಷೆ ವಿಧಿಸಿದ್ದಾರೆ. ಪ್ರಾಸಿಕ್ಯೂಷನ್ ಅಪರಾಧಗಳಿಗೆ ಗರಿಷ್ಠ ಶಿಕ್ಷೆ ನೀಡಬೇಕೆಂದು ಕೋರಿತ್ತು. ವ್ಯಕ್ತಿಯನ್ನು ಮಗು ಹೆಂಡತಿ ಮುಂದೆ ಹತ್ಯೆಗೈಲಾಗಿತ್ತು. ಕೇರಳದಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ಪ್ರಕರಣದಲ್ಲಿ ಇಷ್ಟು ಮಂದಿಗೆ ಮರಣದಂಡ ವಿಧಿಸಲಾಗಿದೆ. ಜನವರಿ 20ರಂದು ಹೆಚ್ಚುವರಿ ಸೆಷನ್ ನ್ಯಾಯಾಲಯ ಈ ಪ್ರಕರಣದಲ್ಲಿ PFI SDPIಗೆ ನಂಟು ಹೊಂದಿರುವ 15 ಜನರನ್ನು ತಪ್ಪಿತಸ್ಥರೆಂದು ಘೋಷಿಸಿತು. ನ್ಯಾಯಾಲಯ ಇಂದು ಶಿಕ್ಷೆಯನ್ನು ಪ್ರಕಟಿಸಿದೆ. ಮೊದಲ 8 ಆರೋಪಿಗಳ ವಿರುದ್ಧ ಕೊಲೆ ಅಪರಾಧ ಸಾಬೀತಾಗಿದೆ ಮತ್ತು ಇತರ ಆರೋಪಿಗಳು ಕ್ರಿಮಿನಲ್ ಪಿತೂರಿಯಲ್ಲಿ ತಪ್ಪಿತಸ್ಥರೆಂದು ನ್ಯಾಯಾಲಯ ಕಂಡುಹಿಡಿದಿದೆ. ನಿಜಾಮ್, ಅಜ್ಮನ್, ಅನೂಪ್, MD ಅಸ್ಲಾಂ, ಸಲಾಂ, ಅಬ್ದುಲ್ ಕಲಾಂ, ಸಫರುದ್ದೀನ್, ಮುನ್ಷಾದ್, ಜಜೀಬ್, ನವಾಜ್, ಶೇಮೀರ್, ನಜೀರ್, ಜಾಕಿರ್ ಹುಸೇನ್, ಶಾಜಿ, ಶಮ್ನಾಜ್ ಶಿಕ್ಷೆಗೊಳಗಾದವರು. 2021 ಡಿಸೆಂಬರ್ 19ರಂದು ಬೆಳಗ್ಗೆ BJP OBC ಮೋರ್ಚಾದ ನಾಯಕರಾಗಿದ್ದ ವಕೀಲ ರಂಜಿತ್ ಶ್ರೀನಿವಾಸನ್ ಅವರನ್ನ SDPI ಹತ್ಯೆ ಮಾಡಿದ ಕೆಲವೇ ಗಂಟೆಗಳ ನಂತರ ಅಳುಪ್ಪುಳದ ಅವರ ಮನೆಯಲ್ಲಿ ಕುಟುಂಬ ಸದಸ್ಯರ ಎದುರೇ ಹತ್ಯೆ ಮಾಡಲಾಗಿತ್ತು. ಕೇರಳದಲ್ಲಿ ಪ್ರಕರಣವೊಂದರಲ್ಲಿ ಒಂದು ಮರ್ಡರ್ಗೆ ಸಂಬಂಧಪಟ್ಟಾಗೆ 15 ಜನಕ್ಕೆ ಗಲ್ಲು ಶಿಕ್ಷೆ, ಮರಣದಂಡನೆ. ಅತಿ ದೊಡ್ಡ ತೀರ್ಪು. ನ್ಯಾಯಾಲಯದ ಮುಂದೆ ಯಾರು ಏನು ಬಾಲ ಬಿಚ್ಚಕ್ಕಾಗಲ್ಲ ಕಾನೂನಿನ ಮುಂದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಈ ತೀರ್ಪು, ಈ ಪ್ರಕರಣ. ಹೆಸರಿನ ಮುಂದಿನ ಸುದ್ದಿ. ಸೋಮಾಲಿಯಾದ ಪೂರ್ವ ಕರಾವಳಿಯಲ್ಲಿ ಕಡಲ್ಗಳ್ಳರು ಪಾಕಿಸ್ತಾನಿಗಳಿದ್ದ ಮೀನುಗಾರಿಕಾ ಹಡಗನ್ನು ಅಪಹರಿಸಿದರು. ಇದೀಗ ಹಡಗನಲ್ಲಿದ್ದ 19 ಪಾಕಿಸ್ತಾನ ನಾವಿಕರನ್ನು ಭಾರತೀಯ ಯುದ್ಧ ನೌಕೆ INS ಸುಮಿತ್ರ ರಕ್ಷಿಸಿದೆ. ಇದು 36 ಗಂಟೆಗಳಲ್ಲಿ ಭಾರತೀಯ ಯುದ್ಧ ನೌಕೆ ನಡೆಸಿದ 2ನೇ ಕಾರ್ಯಾಚರಣೆಯಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. 11 ಶಸ್ತ್ರಸಜ್ಜಿತ ಕಡಲ್ಗಳ್ಳರು ಇರಾನಿ ಧ್ವಜವುಳ್ಳ ಹಡಗನ್ನು ಅಪಹರಿಸಿದ್ದು 19 ಪಾಕಿಸ್ತಾನ ನಾವಿಕರನ್ನು ಒತ್ತೆಯಾಳಾಗೇರಿಸಿದರು. ಈ ಬಗ್ಗೆ ಮಾಹಿತಿ ಪಡೆದ ಭಾರತೀಯ ಯುದ್ಧ ನೌಕೆ ಕಡಲ್ಗಳ್ಳರ ವಶದಲ್ಲಿದ್ದ ಹಡಗನ್ನು ತಡೆದು 19 ಪಾಕಿಸ್ತಾನ ಒತ್ತೆಯಾಳುಗಳನ್ನು ರಕ್ಷಿಸಿದ್ದಾರೆ. ಮತ್ತೊಂದು ಕಡೆ ಅರಬ್ಬಿ ಸಮುದ್ರದ ಸೋಮಾಲಿ ಕಡಲ್ಗಳ್ಳರಿಂದ ಅಪಹರಣಕ್ಕೊಳಗಾಗಿದ್ದ ಮೀನುಗಾರಿಕಾ ಹಡಗು ವಿಮಾನವನ್ನು ಭಾರತೀಯ ನೌಕಾಪಡೆ ಯುದ್ಧ ನೌಕೆ INS ಸುಮಿತ್ರ ರಕ್ಷಣೆ ಮಾಡಿದೆ. ಈ ಹಡಗಿನಲ್ಲಿ 17 ಜನ ಭಾರತೀಯ ಮೀನುಗಾರರಿದ್ದರು ಎಂದು ಹೇಳಲಾಗಿದೆ. ಈ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಗಳು ಭದ್ರತೆಯನ್ನು ಹೆಚ್ಚಿಸಿದ್ದು ಭಾರತಕ್ಕೆ ಹೋಗುವ ವ್ಯಾಪಾರಿ ಹಡಗುಗಳ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಲಾಗಿದೆ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ INS ಸುಮಿತ್ರ 36 ಗಂಟೆಗಳಲ್ಲಿ 2 ಕಾರ್ಯಾಚರಣೆಗಳನ್ನು ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 36 ಜನರನ್ನು ರಕ್ಷಣೆ ಮಾಡಿದೆ. ಇದು ಹೆಮ್ಮೆ ಸಂಗತಿ. ನಮ್ಮವ್ರನ್ನಷ್ಟೇ ಅಲ್ಲ, ಪಾಕಿಸ್ತಾನದವ್ರನ್ನ ಕೂಡ ರಕ್ಷಣೆ ಮಾಡಿ ಬಿಡಿಸ್ಕಳಿಸೈತೆ. ಎಸ್ಸಿನ ಮುಂದಿನ ಸುದ್ದಿ. ಸೌತ್ ಆಫ್ರಿಕಾ ತಂಡದ ಮಾಜಿ ನಾಯಕ ಡೀನ್ ಎಲ್ಗರ್ ವಿರಾಟ್ ಕೊಹ್ಲಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಭಾರತ ಸೋತ
ಸೌತ್ ಆಫ್ರಿಕಾ ನಡುವಣ ಪಂದ್ಯದ ವೇಳೆ ಅತಿರೇಕವಾಗಿ ವರ್ತಿಸಿದ ಕಿಂಗ್ ಕೊಹ್ಲಿ ನನ್ನ ಮೇಲೆ ಉಗುಳಿದ್ದರು ಎಂದು ಆರೋಪಿಸಿದ್ದಾರೆ. ಬ್ಯಾಂಟರ್ ವಿತ್ ದಿ ಬಾಯ್ಸ್ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಡೀನ್ ಎಲ್ಗರ್, ಈ ಘಟನೆ ನಡೆದಿರುವುದು 2015ರಲ್ಲಿ. ಅಂದು ಸೌತ್ ಆಫ್ರಿಕಾ ತಂಡ ಭಾರತಕ್ಕೆ ಸರಣಿ ಆಡಲು ತೆರಳಿತು. ಮೊಹಾಲಿಯ ಬಿಂದ್ರಾ ಸ್ಟೇಡಿಯಂ ನಡೆದ ಮೊದಲ ಟೆಸ್ಟ್ ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ಹಾಗೂ ನನ್ನ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದೇ ವೇಳೆ ಅವರು ಅಸಭ್ಯವಾಗಿ ವರ್ತಿಸಿದರು ಎಂದು ಡೀನ್ ಎಲ್ಗರ್ ತಿಳಿಸಿದ್ದಾರೆ. ಮೊಹಾಲಿ ಪಿಚ್ ಒಂದು ರೀತಿ ತಮಾಷೆಯಂತಿತ್ತು. ಪಿಚ್ ಮೇಲ್ಮೈ ಒಂದು ರೀತಿಯಲ್ಲಿ ವರ್ತಿಸಿತು. ಈ ಹಂತದಲ್ಲಿ ಕಣಕ್ಕಿಳಿದ ನಾನು ರವೀಂದ್ರ ಜಡೇಜಾ ವಿರುದ್ಧ ಮೇಲುಗೈ ಸಾಧಿಸಿದೆ. ಇದರಿಂದ ಕುಪಿತಗೊಂಡಿದ್ದ ಕೊಹ್ಲಿ ನನ್ನ ಮೇಲೆ ಉಗುಳಿದ್ದರು ಎಂದು ಡೀನ್ ಎಲ್ಗರ್ ಹೇಳಿದ್ದಾರೆ. ಈ ವೇಳೆ ನಾನು ಕೂಡ ತಿರುಗಿ ನಿಂತೆ. ಇನ್ನೊಂದು ಬಾರಿ ಹಾಗೆ ಮಾಡಿದರೆ ನಾನು ಈ ಬ್ಯಾಟ್ನಿಂದ ನಿಮ್ಮನ್ನು ಸ್ಟಾರ್ ಡ್ಯಾಶ್ ಮಾಡ್ತೀನಿ ಅಂತ ಕೆಟ್ಟದಾಗಿ ಬೈದೆ. ಆ ಬೈಗುಳದ ಅರ್ಥ ಅವರಿಗೆ ತಿಳಿದೆಯಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಎಲ್ಗರ್, ಹೌದು, ಅವರಿಗೆ ಅದು ಅರ್ಥವಾಗಿತ್ತು. ಯಾಕೆಂದರೆ ಎ ಬಿ ಡಿವಿಲಿಯರ್ಸ್ RCBಯಲ್ಲಿ ಅವರ ಸಹ ಆಟಗಾರರಾಗಿದ್ದರು. ಹೀಗಾಗಿ ಅವರಿಗೆ ಬೈಗುಳದ ಅರ್ಥ ಗೊತ್ತಿತ್ತು. ಈ ವಿಚಾರ ಆ ಬಳಿಕ ಎ ಬಿ ಡಿವಿಲಿಯರ್ಸ್ಗೆ ತಿಳಿಯಿತು. ಈ ಬಗ್ಗೆ ಎ ಬಿ ಡಿ ಕೊಹ್ಲಿ ಜೊತೆ ಮಾತನಾಡಿದ್ದಾರೆ. ನನ್ನ ಸಹ ಆಟಗಾರನ ಮೇಲೆ ಏಕೆ ಉಗುಳಿದ್ದೀರಿ ಎಂದು ಕೇಳಿದರು. ಅಲ್ಲದೆ ಇಂಥ ನಡೆ ಒಳ್ಳೆಯದಲ್ಲ ಎಂದು ವಿರಾಟ್ ಕೊಹ್ಲಿಗೆ ತಿಳಿಸಿದರು. ಇದಾದ 2 ವರ್ಷಗಳ ನಂತರ ಅವರು ಸೌತ್ ಆಫ್ರಿಕಾದಲ್ಲಿ ನಡೆದ ಪಂದ್ಯದ ವೇಳೆ ನನ್ನನ್ನು ಪಕ್ಕಕ್ಕೆ ಕರೆದು ಪಾರ್ಟಿಗೆ ಹೋಗೋಣ ಎಂದರು. ಅಲ್ಲದೆ ಹಳೆಯ ತಪ್ಪಿಗಾಗಿ ನನ್ನೊಂದಿಗೆ ಕ್ಷಮೆ ಯಾಚಿಸಿದ್ದರು ಎಂದು ಡೀನ್ ಎಲ್ಗರ್ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ಕೂಡ ಡೀನ್ ಎಲ್ಗರ್ ಕೊನೆ ಟೆಸ್ಟ್ ಪಂದ್ಯವನ್ನು ಆಡಿದಾಗ ಅವರು ಔಟ್ ಆದರೆ ಸಂಭ್ರಮಿಸಬಾರ್ದು ಅಂತೇಳಿ ವಿರಾಟ್ ಕೊಹ್ಲಿ ಅವರನ್ನು ಗೌರವಯುತವಾಗಿ ಕಳಿಸ್ಕೊಟ್ಟಿದ್ರು. ಆದರೂ ವಿರಾಟ್ ಕೊಹ್ಲಿ ಆರಂಭಿಕ ದಿನಗಳಲ್ಲಿ ಅತಿರೇಕದಿಂದ ವರ್ತಿಸಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಹೋಗಿದ್ರೆ ಆಗದು. ಈಗ ಹಳೆ ವಿವಾದನ ಯಾಕೆ ಕೆತ್ಕವ್ರೆ ಅಂತ ಒಂದಷ್ಟು ಜನ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಎಲ್ಗರ್ ವಿರುದ್ಧ ಕಿಡಿಕಾರವ್ರೆ. ಸತ್ಯ ಯಾವತ್ತಿರು ಸತ್ಯ ಅಂತ ಹೇಳ್ತಾವ್ರೆ ಡೀನ್ ಎಲ್ಗರ್. ನನ್ನ ಮೇಲೆ ಉಗುಳಿದ್ರು ಅಂತ. ಎಸ್, ಹಳೆ ಕಥೆಗಳು ಒಂದೊಂದಾಗಿ ರಿಟೈರ್ಡ್ ಆದಮೇಲೆ ಹೊರಗೆ ಬರ್ತಾ ಇದೆ. ಎಸ್ ವೀಕ್ಷಕರೇ, ಮಂಡ್ಯ ಕೆರೆಗೋಡಿನ ಧ್ವಜ ಪ್ರಕರಣ, ಧ್ವಜದಂಗಲ್ ಇಡೀ ರಾಜ್ಯದಲ್ಲೇ ಒಂದು ರೀತಿಯ ಬಿಸಿ ಚರ್ಚೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಏನಾಗ್ಬೋದು? ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ.